ಮಹಾತ್ಮೆ. ಮೃತ್ಯುಃ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ. ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ 34ನೇ ಶ್ಲೋಕದಲ್ಲಿ ಭಗವಂತನು ಸ್ತ್ರೀಯರಲ್ಲಿ ವಿಶೇಷವಾಗಿರುವ ಸಪ್ತಶಕ್ತಿಗಳಿಗೂ ನಾನೇ ಕಾರಣ ಎಂದಿದ್ದಾನೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸಕಲವನ್ನೂ ಸಂಹರಿಸುವ ಮೃತ್ಯು ನಾನು, ಭವಿಷ್ಯದಲ್ಲಿ ಮತ್ತೆ ಉತ್ಪತ್ತಿಯಾಗುವುದಕ್ಕೆ ಕಾರಣವೂ ನಾನೇ, ಸ್ತ್ರೀಯರಲ್ಲಿರುವ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮೆ ಈ ಗುಣಗಳು ನಾನೇ ಎಂದಿದ್ದಾನೆ. ಕೀರ್ತಿ ಎಂದರೆ ಒಳ್ಳೆಯ ಹೆಸರು. ಸ್ತ್ರೀ ಉಭಯ ಕುಲದೀಪಗಳು. ಮಲ್ಲಿಗೆಯು ಅರಳಲು ನಾನೆಲ್ಲಿರುವೆ ಎಂದು ಗದ್ದಲ ಮಾಡದೆ ತನ್ನ ಸೌರಭವನ್ನು ಎಲ್ಲೆಡೆ ಹರಡುತ್ತದೆ. ಅಂತೆಯೇ ಚಾರಿತ್ರ್ಯವಂತಳಾದ ಹೆಣ್ಣು ಮನೆಗೆ ಕೀರ್ತಿ ತರುವಳು. ನಾರಿಯಲ್ಲಿರುವ ಶ್ರೀ ಎಂದರೆ ಮಂಗಳ ಸಂಪತ್ತು, ಒಳ್ಳೆಯ ಗುಣ. ಅವಳು ಲಕ್ಷ್ಮೀ ಸ್ವರೂಪಳು. ಗೃಹಿಣಿ ಗೃಹಮುಚ್ಯತೆ ಎಂಬಂತೆ ಅವಳು ಸಂಸಾರವನ್ನು ನಡೆಸುವ ಸಾಮರ್ಥ್ಯವುಳ್ಳವಳು. ನಾರಿಯರಲ್ಲಿರುವ ಮಾತಿನ ಶಕ್ತಿಯು ನಾನೇ ಎಂದು ಭಗವಂತ ಹೇಳುತ್ತಾನೆ. ಹಣ, ಔಷಧಿ, ಶಕ್ತಿ ಮಾಡದ ಚಮತ್ಕಾರವನ್ನು ಮಾತೆಂಬ ಮಂತ್ರ ಮಾಡುವುದು. ಅಂತಹ ಸುಮಧುರ ಮಾತನ್ನು ಆಕೆ ಬಲ್ಲಳು. ಸ್ಮೃತಿ ಎಂದರೆ ಇನ್ನೊಬ್ಬರು ನಮಗೆ ಮಾಡಿದ ಒಳ್ಳೆಯದನ್ನು ಒಂದು ಅನರ್ಘ್ಯ ರತ್ನದಂತೆ ನೆನಪಿಟ್ಟು ಸಂರಕ್ಷಿಸುವ, ಸದಾ ಕೃತಜ್ಞತೆಯ ಹೊನಲನ್ನು ಹರಿಸುವ ಗುಣ. ಇದು ಹೆಣ್ಣಿನಲ್ಲಿದೆ. ಅದು ಶ್ರೇಯಸ್ಸಿಗೆ ಕಾರಣವಾಗುವುದು. ಮನೆ ಮಂದಿ ಎಲ್ಲರ ಬೇಕುಗಳನ್ನು ನೆನಪಲ್ಲಿಟ್ಟುಕೊಂಡು ಕರ್ತವ್ಯ ನಡೆಸುವವಳು ಸ್ತ್ರೀ. ಒಂದು ಮನೆಯನ್ನು ಚೆನ್ನಾಗಿ ನಡೆಸಬೇಕಾದರೆ ಉತ್ತಮ ಮೇಧಾಶಕ್ತಿ ಆಕೆಗೆ ಇರಬೇಕು. ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಅದ್ಭುತ ಜಾಣ್ಮೆ ಆಕೆಯಲ್ಲಿರುತ್ತದೆ. ಸಂಸಾರದಲ್ಲಿ ಬರುವ ಕಷ್ಟ ನಷ್ಟಗಳಿಗೆ ಧೃತಿಗೆಡದೆ ಎಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿ ಆಕೆಯಲ್ಲಿದೆ. ಕ್ಷಮೆಯ ಧರಿತ್ರಿ ಎಂಬ ಮಾತಿನಂತೆ ಹೆಣ್ಣು ಕ್ಷಮಾಗುಣವುಳ್ಳವಳು. ಭಗವಂತನು ಮನೆಯಲ್ಲಿ ಯಾರ ಕಣ್ಣಿಗೂ ಬೀಳದೆ ದೈನಂದಿನ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಂಡು ಹೋಗುವ, ಶಾಂತಿ ಸಮಾಧಾನ ಚೆಲ್ಲುತ್ತಿರುವ ನಾರಿಯರ ಶೀಲದಲ್ಲಿಯೂ ನಾನಿರುವೆ ಎಂಬ ಸಂದೇಶ ನೀಡಿದ್ದಾನೆ. ಪಂಚ ಪರಿವರ್ತನೆಗಳು ಅನುಷ್ಠಾನಗೊಳ್ಳಬೇಕಾದರೆ ಈ ಸಪ್ತಶಕ್ತಿಗಳನ್ನು ಅರಿತು ಇಂದು ಕಾರ್ಯಪ್ರವೃತ್ತಳಾಗಬೇಕಾದ ಅವಶ್ಯಕತೆ ಇದೆ. ಆ ಮೂಲಕ ತಮ್ಮ ಮಕ್ಕಳಲ್ಲಿ, ಮನೆಯವರಲ್ಲಿ ದೇಶ ಪ್ರೇಮದ ಬೀಜ ಬಿತ್ತಿ ಮನೆ, ಸಮಾಜ, ತನ್ಮೂಲಕ ದೇಶದ ಉನ್ನತಿಗೆ ಸ್ತ್ರೀ ಕಾರಣಳಾಗಬೇಕಾಗಿದ್ದಾಳೆ. ಹರಿ ಓಂ.